ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಡ್ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಸೊ ಇದು ಬಂದುಬಿಟ್ಟು ಗೇಮರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು, ಕ್ಲಾಸ್ಮಿಕ್ ಬೈಟ್ಸಿಂದ. ಸೊ ಇದು ಯಾವುದೇ ಒಂದು ಮ್ಯೂಸಿಕ್ ಹೆಡ್ಫೋನ್ ಅಲ್ಲ, ಪ್ಯೂರ್ಲಿ ಗೇಮಿಂಗ್ ಹೆಡ್ಫೋನ್ ಆಗಿರುತ್ತೆ. ಮ್ಯೂಸಿಕ್ ಹೆಡ್ಫೋನೇ ಬೇರೆ ಥರ ಸಿಗುತ್ತೆ ನಿಮಗೆ, ಗೇಮಿಂಗ್ ಹೆಡ್ಫೋನೇ ಬೇರೆ ಥರ ಸಿಗುತ್ತೆ. ಸೊ ಆ್ಯಕ್ಚುಲಿ ನಾನು ಗೇಮಿಂಗ್ ಹೆಡ್ಫೋನ್ ತುಂಬ ಲುಕ್ಕಲ್ಲೂ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕಾಗಿ ಗೇಮಿಂಗ್ ಹೆಡ್ಫೋನ್ ಬೈ ಮಾಡಿದೆ. ಬಟ್ ಆದರೆ ನೀವು ಮ್ಯೂಸಿಕ್ಗೋಸ್ಕರ ನೀವು ಬೈ ಮಾಡ್ತೀರಾ ಅನ್ನೋದಾದರೆ ನಿಮಗೆ ಡಿಸೈನ್ ನೋಡೋಕ್ಕೆ ಹೋಗಬೇಡಿ, ಕ್ವಾಲಿಟಿನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗಿರಲ್ಲ. ಬಟ್ ನನಗೆ ಲುಕ್ ಬೇಕಿತ್ತು, ಸೊ ಅದಕ್ಕಾಗಿಯೇ ಈ ಥರ ತೊಗೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, BGMI Pradhaan ಅಂತ ಹೇಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಪ್ಯಾಕೇಜಲ್ಲಿ ಬಂದಿದೆ. ಸೊ ಆ್ಯಕ್ಚುಲಿ ಇದು ಕ್ಲಾಸ್ಮಿಕ್ ಬೈಟ್ಸ್ GN430 ಅಂತ ಹೇಳ್ಬಿಟ್ಟು ಗೇಮಿಂಗ್ ಹೆಡ್ಸೆಟ್ ಇದು. ಸೊ ಇದು ನಿಮಗೆ LED ಕಲರ್ಸ್ಗಳು ಬರುತ್ತೆ, ಮತ್ತು ಇಲ್ಲೆಲ್ಲ ನೀವು USB ಪೋರ್ಟ್ ನೋಡ್ಕೋಬೋದು, HD ಆಡಿಯೋ, ಮತ್ತು ವಿತ್ ಮೈಕ್ ಸಮೇತ, ಮತ್ತು 3.5mm ಜಾಕ್ ಕೂಡ ಬರುತ್ತೆ. ಮತ್ತು ಕಂಪ್ಯೂಟ್ರು, ಲ್ಯಾಪ್ಟಾಪು ಮತ್ತು ಫೋನ್ಸ್ಗಳಿಗೆ PS5 PS4ಗೆಲ್ಲ ಕನೆಕ್ಟ್ ಮಾಡ್ಕೋಬೋದು ಇದನ್ನು. ಸೊ ಇದು ಬಂದುಬಿಟ್ಟು ನಾನು ಪ್ಯೂರ್ಲಿ ಬ್ಲ್ಯಾಕ್ ಆರ್ಡರ್ ಮಾಡಿದ್ದೀನಿ. ಇವೆಲ್ಲ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು ಬೇಕಂದ್ರೆ ಸ್ಕ್ಯಾನ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ಈ ಥರ ನಿಮಗೆ ಕಾಣುತ್ತೆ, ನಿಮಗೆ ಕಂಟ್ರೋಲ್ ಬಟನ್, ನೀವೆಲ್ಲ ಸ್ಪೆಸಿಫಿಕೇಶನ್ಸ್ ನೋಡ್ಕೋಬೋದು. ಇಲ್ಲೆಲ್ಲ ನಿಮಗೆ ಹೋಲ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ 7 LED ಕಲರ್ಸ್ಗಳು ಬರುತ್ತೆ. ಇಲ್ಲಿ ಕ್ಲಾಸ್ಮಿಕ್ ಬೈಟ್ಸ್ ಅಂತ ಇದೆ. ಸೊ ಫಸ್ಟ್ ನಾವು ಸ್ವಿಚ್ ಟು ಗಾಡ್ ಮೋಡ್ ಅಂತ ಇದೆ. ವಾವ್, ಓಕೆ, ಒಂದು ಸೆಕೆಂಡ್ ನಾನು ಓಪನ್ ಮಾಡಿಬಿಡ್ತೀನಿ. ಓಪನ್ ಮಾಡಿದ ತಕ್ಷಣ ಸೇಮ್ ಹಿಂಗೆ ಪ್ಯಾಕೇಜಲ್ಲಿ ನಿಮಗೆ ಸಿಗುತ್ತೆ. ಓಪನ್ ಮಾಡಿದ ತಕ್ಷಣ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ನಮ್ಗೆ ಇನ್ನೇನು ಸಿಗೋಲ್ಲ, ಇಷ್ಟೇ ಸಿಗುತ್ತೆ. ಅದಾದಮೇಲೆ ನಮಗೆ ಇದನ್ನು ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಿಮಗೆ ಈ ಥರ ನಿಮ್ಗೆ ಇಂಟರ್ಫೇಸ್ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದು ಫ್ಲೆಕ್ಸಿಬಲ್ ಇದೆ ಅಂತಲೇ ಹೇಳ್ಬೋದು. ನೀವು ಹೆಂಗೆ ಬೇಕಾದ್ರೂ ನೀವು ಇದನ್ನ ಫ್ಲೆಕ್ಸಿಬಲ್ ಆಗಿ ತಿರುಗಿಸ್ಕೋಬೋದು. ಸಾಫ್ಟಾಗಿ ನಿಮಗೆ ಸ್ಪಂಜ್ಗಳು ಕೊಟ್ಟಿರ್ತಾರೆ, ಹಿಯರಿಂಗ್ ಹತ್ರನೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ನಿಮಗೆ ಮೈಕ್ ಅಡ್ಜಸ್ಟಬಲ್ ಇದೆ. ನಿಮಗೆ ಈ ಥರ ಮೈಕ್ ನಿಮಗೆ ಅಡ್ಜಸ್ಟಬಲ್ ಇದೆ. ನಾನು ವಾಯ್ಸ್ ಕ್ವಾಲಿಟಿನೂ ಕೂಡ ತೋರಿಸ್ತೀನಿ ಆಮೇಲೆ ನೋಡ್ಬೋದು. ಈ ಥರ ನಿಮಗೆ ಅಡ್ಜಸ್ಟಬಲ್ ಇದೆ. ಇಲ್ಲಿ ನಿಮಗೆ LED ಕಲರ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಕ್ಲಾಸ್ಮಿಕ್ ಬೈಟ್ಸ್ ಅಂತ ಇದೆ. ಸೊ ನಿಮ್ಗೆ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ, ಏನೂ ಆಗೋಲ್ಲ. ಬಟ್ ಅದು ನಿಮ್ಗೆ ಹೈಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಈ ಥರ ಮಾಡ್ಕೋಬೋದು. ಸೊ ಎಲ್ಲರ ಒಂದು ಹೆಡ್ಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಆದರೆ ಒಂಚೂರು ಸಾಫ್ಟಾಗಿ ಸ್ಪಂಜಾಗಿ ಪ್ಲಾಸ್ಟಿಕ್ ಮೆಟೀರಿಯಲ್ಲು, ಪಾಲಿಕಾರ್ಬನೇಟ್ ಯೂಸ್ ಮಾಡಿದ್ದಾರೆ. ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಸೊ ಅದಕ್ಕಾಗಿನೇ. ಮತ್ತು ವೈರ್ ಕ್ವಾಲಿಟಿ ನೋಡಿ ನಾನು ತುಂಬ ಶಾಕ್ ಆದೆ. ವೈರ್ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ವೈರ್ ಕ್ವಾಲಿಟಿ. ಮತ್ತು ಇದು ಬಂದುಬಿಟ್ಟು ನಿಮಗೆ ಮೈಕ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ನೋಡ್ಬೋದು. ಇಲ್ಲಿ ಮೈಕ್ ಆನ್ ಮತ್ತು ಆನ್ ಆ್ಯಂಡ್ ಆಫ್ ಬಟನ್ ಇದೆ. ನಾನು ಆಫ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅನ್ನೋದಾದರೆ, ಇದು USB ಟೈಪ್ A ಇದೆ. ಈ ಒಂದು ಟೈಪ್ Aನ ನೀವು ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ LED ಲೈಟ್ಸ್ಗಳು ಬರುತ್ತೆ. ಅಕಸ್ಮಾತ್ ನೀವೇನೋ 3.5mm ಜಾಕ್ನ ನೀವು ಕನೆಕ್ಟ್ ಮಾಡಿದರೆ ಮೊಬೈಲ್ಗೆ ಅಂದರೆ LED ಲೈಟ್ ನಿಮಗೆ ಬರೋದಿಲ್ಲ. ಸೊ ಇದೊಂದು ಡಿಸ್ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಗೆ ಅಷ್ಟೊಂದು ತೂಕನೂ ಇಲ್ಲ, ನೀವೆಲ್ಲನ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದಾದರೆ. ಸೊ ಇದ್ರ ಬಗ್ಗೆ ಮ್ಯೂಸಿಕ್ಕು ಯಾವ ಥರ ಇರುತ್ತೆ ಮತ್ತು ಗೇಮು, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್, ಈ ಒಂದು ಅನ್ಬಾಕ್ಸಿಂಗ್ ನೀವು ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಕ್ಲಾಸ್ಮಿಕ್ ಬೈಟ್ಸಿಂದು ಒಂದು ಪ್ರೀಮಿಯಮ್ ಹೆಡ್ಫೋನ್ ಅಂತಲೇ ಹೇಳ್ಬೋದು. ಸೊ ತುಂಬ ದಿವಸಗಳಿಂದ ಅನ್ಕೊತೀನಿ ನಾನು ತೊಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಅನ್ಬಾಕ್ಸಿಂಗ್ ನೋಡಿದರೆ ನನ್ನ ಒಪಿನಿಯನ್ ಏನು, ಇದ್ರ ಯೂಸರ್ ಎಕ್ಸ್ಪೀರಿಯೆನ್ಸು ಫ್ಲೆಕ್ಸಿಬಲಾಗಿ ಕೂತ್ಕೊಳ್ಳುತ್ತಾ ಅನ್ನೋದಾದರೆ, ನೀವೇನು ನೋಡ್ತಿದ್ದೀರಾ ಇದು ಕ್ಲಾಸ್ಮಿಕ್ ಬೈಟ್ಸಿಂದನೇ ಇದು. ಸೊ ನಾನು ಆಡಿಯೋ ಹಾಕಿದ್ದು ಅಂದ್ರೂ, ಮೈಕ್ ನೀವು ವಾಯ್ಸ್ ಕ್ವಾಲಿಟಿ ನೋಡಬೇಕು ಅಂದ್ರೂ ನಾನಿವಾಗ ವಾಯ್ಸ್ ಕ್ವಾಲಿಟಿ ಇದಕ್ಕೆ ಶಿಫ್ಟ್ ಮಾಡ್ತೀನಿ ನೋಡಿ. ಓಕೆ, ನೀವು ಇವಾಗ ಏನು ವಾಯ್ಸ್ನ ಕೇಳ್ತಿದ್ದೀರೋ ಅದು ಈ ಒಂದು ಮೈಕಿಂದ ಕೇಳ್ತಿದ್ದೀರಾ. ಬಟ್ ಆದರೆ ನಾನು ಯೂಸ್ ಮಾಡಿರೋ ಪ್ರಕಾರ ಈ ಒಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ನಲ್ಲಿ ಡಿಸ್ಟೆನ್ಸ್ ಇದೆ ಈ ಮೈಕ್ಗೂ ಮತ್ತು ನಮ್ಮ ಮೌತ್ಗೆ ತುಂಬ ಡಿಫ್ರೆನ್ಸ್ ಇದೆ. ಇದು ಫ್ಲೆಕ್ಸಿಬಲ್ಲು ಅಲ್ಲ ಇದು ಮೈಕು. ಸೊ ಅದೊಂದು ಡಿಸಪಾಯಿಂಟ್ ಆದರೆ, ಮತ್ತು ಇದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಿಮ್ಮ ಒಂದು ಇಯರ್ಫೋನ್ಸ್ಗೆ. ಮತ್ತು ನಿಮಗೆ ಎನ್ವಿರಾನ್ಮೆಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಯಾವುದೇ ಒಂದು ಔಟ್ಸೈಡಲ್ಲಿ ನೀವೇನು ಮಾತಾಡ್ತಿದ್ದೀರೋ ಅದು ನಿಮಗೆ ಕೇಳೋದೇ ಇಲ್ಲ ಅಂತ ಹೇಳ್ಬೋದು. ಇವಾಗೇನು ವಾಯ್ಸ್ ನೀವು ಕೇಳ್ತಿದ್ದೀರೋ ಅದು ಈ ಮೈಕಿಂದ ಕೇಳ್ತಿದ್ದೀರಾ. ಓಕೆ, ಈ ಒಂದು ಪ್ರೈಸ್ ಬಗ್ಗೆ ನೋಡೋದಾದರೆ ನಾನು ಈ ಒಂದು ಮ್ಯೂಸಿಕ್ಕು, ಸೊ ಮಾಮೂಲಿ ನಿಮ್ಗೆ ಯಾವುದೇ ಹೆಡ್ಫೋನ್ ತೊಗೊಳ್ತಿರೋ ಸೊ ಆ ಥರನೇ ಬರುತ್ತೆ ನಿಮಗೆಲ್ಲನೂ ಕೂಡ. ಸ್ಪಂಜು ಮತ್ತು ಒಂದು ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಈ ಒಂದು ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ ಇದೆ ಇದರೊಳಗೆ ಅಂತಲೇ ಹೇಳ್ಬೋದು. ಒಂದು ಸ್ಪಂಜ್ ಆಗಿರ್ಬೋದು, ತುಂಬ ಪ್ರೀಮಿಯಮ್ ಆಗಿ ನಿಮಗೆ ಒಂಥರ ಫ್ಯೂಚರಿಸ್ಟಿಕ್ ಆಗಿದೆ. ಯಾವುದೇ ಒಂದು ಹೆಡ್ಫೋನ್ ತೊಗೊಳ್ಬೇಕಾದ್ರೂ ಇಲ್ಲೆಲ್ಲ ನಿಮಗೆ ಮೆಟಲ್ಸ್ಗಳು ಯೂಸ್ ಮಾಡ್ತಾರೆ. ಇಲ್ಲೂ ಕೂಡ ಮೆಟಲ್ ಯೂಸ್ ಮಾಡಿದ್ದಾರೆ ನಿಮಗೆ. ಇದೆಲ್ಲ ಪೂರ್ತಿ ಪ್ಲಾಸ್ಟಿಕ್ ಇದೆ. ಸೊ ಅದೊಂದು ಡಿಸಪಾಯಿಂಟ್ ಆದರೆ ಬಿಟ್ಟರೆ ಸೊ ನಿಮಗೆಲ್ಲ ಏನೂ ತೊಂದರೆ ಇಲ್ಲ ಈ ಒಂದು ಹೆಡ್ಫೋನಲ್ಲಿ. ಸೊ ಈ ಒಂದು ಹೆಡ್ಫೋನ್ನ ಪ್ರೈಸ್ ಬಗ್ಗೆ ಬರೋದಾದರೆ, ಸೊ ಈ ಒಂದು ಪ್ಯೂರ್ಲಿ ವೈರು ಸಹ ನಿಮಗೆ ಬ್ಲ್ಯಾಕ್ ಬೇಕು ಅಂದರೆ 1000 ರೂಪೀಸ್ನಲ್ಲಿ ಸಿಗುತ್ತೆ. ಬಟ್ ಆದರೆ ನೀವು ಪೂರ್ತಿ ರೆಡ್ ಇರಲಿ ನನಗೆ ಏನಂದರೆ 700 ರೂಪಾಯಲ್ಲೇ ಈ ಒಂದು ಹೆಡ್ಫೋನ್ ನಿಮ್ಗೆ ಸಿಗುತ್ತೆ. ಬಟ್ ನನಗೆ ಇದನ್ನು ವೈರ್ ಬೇಕಿತ್ತು, ಬ್ಲ್ಯಾಕು ಕೂಡ. ಬಟ್ ಆದರೆ ಈ ಸ್ಟಾಕಲ್ಲಿ ಇರಲಿಲ್ಲ. ಸೊ ಅದಕ್ಕಾಗಿ ನನಗೆ ಅರ್ಜೆಂಟಾಗಿ ಬೇಕಿತ್ತು ಅಂತ ತೊಗೊಂಡೆ. ಈ ಒಂದು ವೈರ್ ಬ್ಲೂವನ್ನು ಇರಲಿ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದಷ್ಟೇ. ಸೊ ನಿಮಗೆ ಪೂರ್ತಿ ಬ್ಲ್ಯಾಕ್ ಬೇಕು ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಬೈ ಮಾಡೋದು. ಯಾಕಪ್ಪ ಅಂದರೆ ಸ್ಟಾಕಲ್ಲಿ ಇರೋದಿಲ್ಲ ಅದು.
ಸೊ ಕ್ಲಾಸ್ಮೇಕ್ ಬೈಟ್ಸ್ ಅವ್ರದ್ದು ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ಬಿಡ್ತೀನಿ.